ಕಾಲಜ್ಞಾನಿ ಗುರೂಜಿ ಹಲವು ಭವಿಷ್ಯವಾಣಿಗಳನ್ನ ರಾಜ್ ನ್ಯೂಸ್ ನಲ್ಲಿ ನುಡಿತಾ ಇದ್ರು. ಆ ಗುರೂಜಿಗೆ ರಾಜ ಋಷಿ ಗುರೂಜಿ ಅನ್ನುವಂತ ಬಿರುದನ್ನ ರಾಜ್ ನ್ಯೂಸ್ ಕೊಡಲಾಗಿತ್ತು. ಈಗ ರಾಜ ಋಷಿ ಗುರೂಜಿಗೆ ಗಿನ್ನಿಸ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಗಿನ್ನಿಸ್ ರೆಕಾರ್ಡ್ ಪುಟಗಳಲ್ಲಿ ಸೇರಿದ್ದಾರೆ ಕಾಲಜ್ಞಾನಿ ಗುರೂಜಿ. ಸತತವಾಗಿ 11 ದಿನಗಳ ಯಾಗ ಪೂರೈಸಿ ದಾಖಲೆಯನ್ನ ಮಾಡಿದ್ದಾರೆ ಗುರೂಜಿ. ಗಿನ್ನಿಸ್ ದಾಖಲೆಯ ಕೀರ್ತಿ ಗುರೂಜಿಯ ಮುಡಿಗೇರಿದೆ. ಮುಂದಾಗುವ ಅನಾಹುತಗಳ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿತಾ ಇದ್ದ ಗುರೂಜಿಯವರು, ಇವರ ಪ್ರತಿಯೊಂದು ಕಾಲಜ್ಞಾನದ ಭವಿಷ್ಯವೂ ಕೂಡ ನಿಜವಾಗ್ತಾ ಬಂದಿದೆ. ರಾಜ ಋಷಿ ಕಾಲಜ್ಞಾನಿ ಗುರೂಜಿ ಈಗ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಸಾಮಾನ್ಯವಾಗಿ ಧಾರ್ಮಿಕ ಮತ್ತು ಈ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡುವಂಥದ್ದು ಅಪರೂಪ. ಈಗ ಭವಿಷ್ಯವಾಣಿಗಳನ್ನು ನುಡಿತಾ ಇದ್ದಂತ ಗುರೂಜಿ ಲೋಕ ಕಲ್ಯಾಣಕ್ಕಾಗಿ ಸತತವಾಗಿ 11 ದಿನಗಳ ಯಾಗವನ್ನ ಮಾಡಿ ಅದನ್ನು ಪೂರೈಸಿ ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದಾರೆ. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಇದೀಗ ಗುರೂಜಿಯವರ ಸಾಧನೆ ಸೇರಿದೆ. ರಾಜ ಋಷಿ ಗುರೂಜಿ ಅವರ ಈ ಸಾಧನೆಗೆ ಇದೀಗ ಇಡೀ ರಾಜ್ಯಾದ್ಯಂತ ಅವರ ಅಪಾರ ಭಕ್ತಗಣ ಅವರಿಗೆ ಅಭಿನಂದನೆಗಳ ಮಹಾಪುರವನ್ನೇ ತಿಳಿಸ್ತಾ ಇದ್ದಾರೆ. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಗುರೂಜಿ ಅವರಿಗೆ ಅವರ ತತ್ವಮಸಿ ಪರಂಪರಾ ಆಶ್ರಮದಲ್ಲೇ ಬಂದು ಆ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಗುರೂಜಿ ಅವರನ್ನ ಅಭಿನಂದಿಸಲಾಗಿದೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಕಡೆಯಿಂದ. ओम नमः सरसे नमः सरस्वते नमः सखीनां पुरोधानां चक्षुषे नमो गिरे नमः पृथिव्यै सप्तधामे गोपाय वेदसभ्यां सदासदः तालिं वेदावतः कुरु ಕಾಲಜ್ಞಾನಿಗಳಾದಂತಹ ಶ್ರೀ ರಾಜಋಷಿ ಕಿರಣ್ ಕುಮಾರ್ ಗುರೂಜಿ ಅವರಿಗೆ ಇವತ್ತು ಗಿನ್ನಿಸ್ ರೆಕಾರ್ಡ್ ಆಫ್ ಬುಕ್ನವರು ಒಂದು ಗಿನ್ನಿಸ್ ಪ್ರಶಸ್ತಿ ಪತ್ರವನ್ನು ನೀಡಿ ಇವತ್ತು ಗೌರವಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಏನು ಗುರೂಜಿಯವರು ಅರಮನೆ ಮೈದಾನದಲ್ಲಿ ನಡೆದಂತಹ ಮಹಾ ಕುಬೇರ ಯಾಗದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು 11 ದಿನಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳಲ್ಲಿ ಪಾಲ್ಗೊಂಡು ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿ ಯಜ್ಞವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರಿಗೆ ಗಿನ್ನಿಸ್ ರೆಕಾರ್ಡ್ ಸಂಸ್ಥೆಯವರು ಅವರನ್ನು ಗುರುತಿಸಿ ಈಗ 2 ವರ್ಷಗಳ ನಂತರ ಈ ಸರ್ಟಿಫಿಕೇಟನ್ನು ಅವರಿಗೆ ಕೊಟ್ಟಿದ್ದಾರೆ. ಅಂದರೆ ಅವರು ಗಿನ್ನಿಸ್ ರೆಕಾರ್ಡ್ ಆಫ್ ಬುಕ್ಸ್ಗೆ ಗುರೂಜಿಯವರು ಸೇರಿದ್ದಾರೆ. ಇದು ನಿಮ್ಮೆಲ್ಲರ ಒಂದು ಸುದೈವವೇ ಸರಿ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಒಬ್ಬ ಮಹರ್ಷಿಯವರು ಒಂದು ಅರಣ್ಯ ಪ್ರದೇಶದಲ್ಲಿ ಬಂದು ಒಂದು ಆಶ್ರಮವನ್ನು ಪ್ರತಿಷ್ಠಾಪನೆ ಮಾಡಿ ಯಾಗ ಯಜ್ಞಾದಿಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನು, ನಮ್ಮ ನಾಡ ಸಂಸ್ಕೃತಿಯನ್ನು ಮತ್ತು ಒಂದು ಪಾರಂಪರಿಕ ಜ್ಯೋತಿಷ್ಯವನ್ನು ಉಳಿಸುವ ಮೂಲಕ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಗಿನ್ನಿಸ್ ರೆಕಾರ್ಡ್ ಆಫ್
ಕೊಟ್ಟಿರ್ತಕ್ಕಂತಹ ಗಿನ್ನಿಸ್ ಸಂಸ್ಥೆಯವರಿಗೆ ನಾನು ಅವ್ರಿಗೆ ಮತ್ತೊಮ್ಮೆ ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ನಾನು ಡೇವಿಡ್ ಅವರಿದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ಇವರು ಬೆಂಗಳೂರು ರೆಪ್ರೆಸೆಂಟೇಟಿವ್ ಆಗಿದ್ದಾರೆ, ಅವ್ರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ಗುರೂಜಿಯವರು ಈ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಸ್, ಗುರೂಜಿ ಅವರಿಗೆ ಇವತ್ತು ಸನ್ಮಾನಿಸಿ ಗೌರವಿಸಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡನ್ನು ಕೊಟ್ಟ ಬಳಿಕ ನಮ್ಮ ರಾಜ್ ನ್ಯೂಸ್ನ ಪ್ರತಿನಿಧಿ ವೇಣು ಜೊತೆ ಕೂಡ ಗುರೂಜಿ ಮಾತನಾಡಿದ್ದಾರೆ. ಅಲ್ಲಿನ ಆಶ್ರಮದಲ್ಲಿ ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ತಾ ಹೋಗೋಣ. ವೀಕ್ಷಕರೇ, ರಾಜ ಋಷಿ ಕಾಲಾಗ್ದಾನಿ ಗುರೂಜಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ಗೊತ್ತು. ಯಾಕಂತಂದ್ರೆ ಕಾಲಜ್ಞಾನ ಹೇಳೋದ್ರ ಮೂಲಕವಾಗಿ ಗುರೂಜಿಯವರು ತುಂಬಾನೇ ಹೆಸರು ಮಾಡಿರೋಂಥದ್ದು. ಈ ಹೆಸರು ಕೇವಲ ನಮ್ಮ ಒಂದು ಕರ್ನಾಟಕ ಸ್ಟೇಟ್ಗಾಗಲ್ಲ, ಒಂದು ಇಂಡಿಯಾದಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಗಿನ್ನಿಸ್ ರೆಕಾರ್ಡ್ ಆಗುವಂತಹ ಮಟ್ಟಿಗೆ ಸೌಂಡ್ ಮಾಡಿರೋಂಥದ್ದು ನಿಜ. ಅದರ ಒಂದು ಸಬೂತಾಗಿ, ಅದರ ಒಂದು ಸಾಕ್ಷಿಯಾಗಿ ಇವತ್ತಿನ ದಿವಸ ಗುರೂಜಿಯವ್ರಿಗೆ ಗಿನ್ನಿಸ್ ರೆಕಾರ್ಡ್ ದಾಖಲೆಯ ಪ್ರಶಸ್ತಿ ಪತ್ರನ ಕೊಡ್ಲಿಕ್ಕೆ ದುಬೈಯಿಂದ ಬಂದು ಡೇವಿಡ್ ಅನ್ನೋರು ಪ್ರಶಸ್ತಿ ಪತ್ರ ಕೊಟ್ಟು ಅವಾರ್ಡ್ ಕೊಟ್ಟು ಈ ಒಂದು ಗಿನ್ನಿಸ್ ದಾಖಲೆಗೆ ಸೇರ್ಪಡೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಒಂದಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮಸ್ತೆ ಗುರೂಜಿ. ನಮಸ್ತೆ ವೇಣು. ವಿಶೇಷವಾಗಿ ಇಂದು ಒಂದು ತುಂಬ ಒಂದು ಏನು ಹೇಳಬೇಕು ಅಂದರೆ ಅವಿಸ್ಮರಣೀಯವಾದಂತಹ ಒಂದು ದಿನ. ಯಾಕೆಂದರೆ ನಾವು ನಿರಂತರವಾಗಿ ಪಟ್ಟಂತಹ ಪರಿಶ್ರಮ, ಈ ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಮತ್ತು ಸಾಂಪ್ರದಾಯಿಕವಾದಂತಹ ಕಾರ್ಯಕ್ರಮಗಳು, ಅದಲ್ಲದೆ ನಿರಂತರವಾಗಿ ಒಂದು 500 ಜನ ಸಾನ್ನಿಧ್ಯದಲ್ಲಿ ಕೆಲವು ನಡೆಸಿರುವಂತಹ ಯಾಗ, ಇವೆಲ್ಲವೂ ಕೂಡ ಪರಿಗಣಿಸಿ ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ ಅವರು ಇದನ್ನು ಐಡೆಂಟಿಫೈ ಮಾಡಿ 1 ತಿಂಗಳಿಂದ ನಿರಂತರವಾಗಿ ಅವರು ಬಂದು ಸಂಶೋಧನೆ ಮಾಡಿ ಅರ್ಥ ಮಾಡಿಕೊಂಡು ಅವ್ರು ಕೊನೆಯದಾಗಿ ಐಡೆಂಟಿಫೈ ಮಾಡಿ ಎಸ್ ಇವ್ರಿಗೆ ನಾವು ಕೊಡಬಹುದು ಅಂತ ನಮ್ಮ ಸಂಸ್ಥೆಗೆ ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡನ್ನು ಕೊಟ್ಟಿದ್ದಾರೆ. ಅದು ಹೇಗೆ ಅಂತಂದರೆ ಒಂದು ಆಧ್ಯಾತ್ಮಿಕ ಮತ್ತು ಸ್ಪಿರಿಚುವಲ್ಲು ಮತ್ತು ಕಾಲಜ್ಞಾನ ಭವಿಷ್ಯವಾಣಿ ಅದಕ್ಕಿಂತ ಮುಖ್ಯವಾಗಿ ಒಂದು ಸೋಷಿಯಲ್ ಆ್ಯಕ್ಟಿವಿಟಿ, ಅದಕ್ಕೆ ಸಾಮಾಜಿಕ ಕಾರ್ಯಕ್ರಮಗಳಿಗೂ ಕೂಡ ನಮಗೆ ಒಂದು ವಿಶ್ವ ದಾಖಲಾತಿಯನ್ನು ಕಲ್ಪಿಸಿದ್ದಾರೆ. ಇವಾಗ ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡಲ್ಲಿ ಒಂದು ನಮ್ಮ ಹೆಸರು, ನಮ್ಮ ಆಶ್ರಮದ ಹೆಸರು ದಾಖಲಾಗಿದೆ. ಇದನ್ನು ನಮ್ಮನ್ನು ಐಡೆಂಟಿಫೈ ಮಾಡಿರುವಂತಹ ಒಂದು ಗಿನ್ನಿಸ್ ಬುಕ್ ರೆಕಾರ್ಡ್ ಒಂದು ಟೀಮ್ಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು. ಅದಲ್ಲದೆ ನಮ್ಮ ರಾಜವಾಹಿನಿ ಮುಖ್ಯಸ್ಥರಾಗಿರುವಂತಹ ನಮ್ಮ ಶಿವರುದ್ರಪ್ಪ ಅವರಿಗೂ ಕೂಡ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕೆಂದರೆ ನಾವು ಎಲ್ಲೋ ಕಾಡಲ್ಲಿ ಕೂತ್ಕೊಂಡಂಥವ್ರನ್ನ, ನಮ್ಮ ಜ್ಞಾನ, ನಾವು ಮಾಡ್ತಿದ್ದ ಕಾರ್ಯಕ್ರಮಗಳನ್ನು ಅವರು ಇಲ್ಲಿ ಬಂದು ನೋಡಿ ಅರ್ಥ ಮಾಡಿಕೊಂಡು ಎಸ್ ಈ ವ್ಯಕ್ತಿಗಳಲ್ಲಿ ಸತ್ಯ ಇದೆ ಅಂತ ಅದನ್ನು ನಂಬಿ ಅದನ್ನು 10 ಜನಕ್ಕನ್ನು ಒಯ್ದು ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿವರುದ್ರಪ್ಪ ಅವರು ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮೇಡಮ್. ಖಂಡಿತ. ಇದಿಷ್ಟು ಗುರೂಜಿಯವರ ಒಂದು ಮನದಾಳದ ಮಾತಾಗಿತ್ತು. ಸೊ ಕ್ಯಾಮ್ರಾಮ್ಯಾನ್ ಶ್ರೀನಿವಾಸ್ ಜೊತೆ ವೇಣು, ರಾಜ್ ನ್ಯೂಸ್ ಕನ್ನಡ.